ನಂದು SLC ಆಗೈತೆ ನೋಡ್ರಿ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಹಂಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಹೇಳ್ತೀನಿ. ನಾನು YT ಹೇಗೆ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಬೇಕು. ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ, ಇದ್ರ ಹಿಂದೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅದನ್ನು ಕೂಡ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ನಾನು YT ಮಾಡೋದಕ್ಕೆ ಏನು ಕಾರಣ, ಆಮೇಲೆ YT ಮಾಡಿದ ಮೇಲೆ ನನಗೆ ಯಾರ್ಯಾರೆಲ್ಲ ಸಪೋರ್ಟಿಗಾಗಿ ನಿಂತರು ಅಂತ ಹೇಳಿಬಿಟ್ಟು, ನನಗೇನಂದ್ರೆ ಏನೂ ಗೊತ್ತಿದ್ದಿದ್ದಿಲ್ಲ ಸ್ನೇಹಿತರೆ. ಇದು YT ಅಂದ್ರೇನು, ಯೂಟ್ಯೂಬ್ ಅಂದ್ರೇನು ಗೊತ್ತಿರಲಿಲ್ಲ ನನಗೆ. YT ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಟವ್ರು ಯಾರು, ನನಗೆ ತಮ್ಲೈನ್ ಮಾಡೋಕ್ಕೆ ಹೇಳ್ಕೊಟ್ಟವ್ರು ಯಾರು, ಇಲ್ಲರಿ ನೀವು ಈ ಥರ ವಿಡಿಯೋ ಮಾಡಿರಿ ವಿಡಿಯೋ ಓಡ್ತಾವ ಅಂತ ಹೇಳಿದವ್ರು ಯಾರು, ಎಲ್ಲರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೂ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಹಾಕಿ, ನೀವು YT ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಕ್ಕ ಅಂತೇಳಿ ಕಮೆಂಟ್ಸ್ ಹಾಕಿ. ಜಾಸ್ತಿ ಜನ ಕಮೆಂಟ್ಸ್ ಹಾಕಿದ್ರಿ ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ, ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ, ಕಮೆಂಟ್ ಹಾಕಿ ಕೇಳ್ತಾ ಇದ್ರಿ ಅಲ್ವಾ ಚಾನಲ್ ಇದ್ದವರು, ಸಿಸ್ಟರ್ ಪ್ರಾಡಕ್ಟ್ ಅಂತ ಬರ್ತಾ ಇದೆ ಚಾನಲ್ ಕೆಳಗಡೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಇವತ್ತು ಅದ್ರ ಬಗ್ಗೆ ನೋಡ್ರಿ ನಿಮಗೆ ಮಾಹಿತಿ ಕೊಡ್ತಾ ಇರೋದು. ತುಂಬ ಜನ ಕೇಳಿದ್ದೀರ, ಅಕ್ಕ ಚಾನಲ್ ಮೊನಿಟೈಸ್ ಮಾಡ್ಕೋಬೇಕಂದ್ರೆ ಹೇಗೆ, ಏನು ಎತ್ತ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಬ್ಯುಸಿ ಲೈಫ್ ಇರೋದ್ರಿಂದ ಹೇಳೋಕ್ಕಾಗಿದ್ದಿಲ್ಲ, ಮಾಡೋಕ್ಕಾಗಿದ್ದಿಲ್ಲ. ಇನ್ಮೇಲೆ ಒಂದು ವಿಡಿಯೋಗಳನ್ನು ಮಾಡ್ತೀನಿ, ಹಾಕ್ತೀನಿ. ಓಕೆ, ಇವಾಗ ಪ್ರಾಡಕ್ಟ್ ಅಂತ ಬರುತ್ತೆ, ಅದು ಏನು ಮಾಡಬೇಕು ಸಿಸ್ಟರ್ ಅಂತ ಹೇಳ್ಬಿಟ್ಟು ವಿಲಾಸಿನಿ ಸಿಸ್ಟರ್ ಕೇಳಿದ್ರು. ಸಿಸ್ಟರ್ ಅವ್ರು ಕಮೆಂಟ್ ಹಾಕಿದ್ರು, ವಿಜು ಸಿಸ್ಟರ್ ನಮಗೆ ಪ್ರಾಡಕ್ಟ್ ಅಂತ ಬರ್ತಾ ಇದೆ ಚಾನಲ್ ಕೆಳಗಡೆ, ಅದನ್ನು ಏನು ಮಾಡಬೇಕು ಹೇಗೆ ಅಂತ ನನ್ನ ಮಾಹಿತಿ ಗೊತ್ತಿಲ್ಲ, ದಯವಿಟ್ಟು ಇದು ವಿಡಿಯೋ ಮಾಡಿ ಹಾಕಿ ನನಗೆ ತಿಳಿಸಿ ಅಂತ ಹೇಳಿದರು. ಓಕೆ ಸಿಸ್ಟರ್, ಇವತ್ತು ನಾನು ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ. ಇವಾಗ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ನೋಡಿ. ಓಕೆ, ಇವಾಗ ನೋಡಿ ಸ್ಕ್ರೀನ್ ಈ ಥರ ಇದೆ. ಇಲ್ಲಿ ಬಂದುಬಿಟ್ಟು YT ಸ್ಟುಡಿಯೋ ಆನ್ ಮಾಡ್ಕೊತೀನಿ. ನಮ್ಮಲ್ಲಿ ಹಳ್ಳಿ ಅಲ್ವಾ, ಸ್ವಲ್ಪ ಯಾವಾಗಲೂ ನೆಟ್ವರ್ಕ್ ಸ್ಲೋ ಇರುತ್ತೆ ನೋಡಿ. ಇವಾಗ ನನ್ನ ಚಾನಲ್ ಆನ್ ಆಯಿತು. ಇಲ್ಲಿ ಕಂಟೆಂಟ್ ಅಂತ ಇರುತ್ತಲ್ವ, ಅದನ್ನು ಟಚ್ ಮಾಡಿ ಇಲ್ಲಿ ವ್ಯೂಸ್ ಆಲ್ ಅಂತ ಬರುತ್ತಲ್ವ, ಅಲ್ಲಿ ಬಂದುಬಿಟ್ಟು ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇದೇ ಹಾಕಿರೋ ವಿಡಿಯೋಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ 3 ಡಾಟ್ಸ್ ಇದೆ ಅಲ್ಲ, ಅದನ್ನು ಟಚ್ ಮಾಡ್ತೀನಿ. ಎಡಿಟ್ ಅಂತ ಬರುತ್ತೆ ನೋಡಿರಿ, ಎಡಿಟನ್ನು ಟಚ್ ಮಾಡಿ ಆಮೇಲೆ ಶೋ ಮೋರ್ ಅಂತೀನಿ ನೋಡಿ. ಇಲ್ಲಿ ಪ್ರಾಡಕ್ಟ್ ಹಾಕಿದ್ದೀನಿ. ಇದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದ್ರೆ, ನಾನು ಟ್ಯಾಗ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿರಿ, ಇಲ್ಲಿ ಟ್ಯಾಗ್ಡ್ ಪ್ರಾಡಕ್ಟ್ ಅಂತ ಇಲ್ಲಿ ಬರುತ್ತಲ್ವಾ ನೋಡಿ. ಫಸ್ಟು ಮೊನಿಟೈಸ್ ಆನ್ ಅನ್ನೋ ಆಪ್ಷನ್ಸ್ ಆನು ಆಫ್ ಓದಿರ್ತೈತಿ, ನಾವು ಆನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಆಮೇಲೆ ಪ್ರಿಪೇರ್ಡ್ ಪ್ರಮೋಷನ್ ಬ್ರ್ಯಾಂಡ್ಸ್ ಅಂತ ಇರುತ್ತೆ, ಅದು ನೀವು ಯಾವಾದರೂ ಬ್ರ್ಯಾಂಡ್ಗಳು ಸೇಲ್ ಮಾಡೋದು ಆಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡೋದಿತ್ತಂದರೆ ಅದ್ರ ಬಗ್ಗೆ ಹೇಳಬೇಕಾಗಿರುತ್ತೆ. ಇಲ್ಲಿ ನೋಡಿ ಪ್ರಾಡಕ್ಟ್ ಟ್ಯಾಗ್ಡ್ ಪ್ರಾಡಕ್ಟ್ ಅಂತ ಇದೆ ಅಲ್ವಾ, ಅಲ್ಲಿ ಬಂದುಬಿಟ್ಟು ಇಷ್ಟೇ. ನಾನು 6 ಪ್ರಾಡಕ್ಟನ್ನು ಟ್ಯಾಗ್ ಮಾಡಿದ್ದೀನಿ. ಇಲ್ಲಿ ಯಾವ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಅಲ್ಲಿ ಟ್ಯಾಗ್ ಮಾಡಬೇಕು ಅಂತ ಇದ್ರೆ ಇಲ್ಲಿ ಸ್ಟೋರಿಗೆ ಬಂದುಬಿಟ್ಟು, ಸ್ಟೋರ್ಸ್ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ಆಲ್ ಸೇಲರ್ಸ್ ಅಂತ ಐತೆ ನೋಡ್ರಿ. ಇವೆಲ್ಲ ಆ್ಯಪ್ಗಳು, ಪರ್ಪಲ್ಲು ಆಮೇಲೆ ಫ್ಲಿಪ್ಕಾರ್ಟು, ನೈಕಾ, ತೀರಾ, ಮಂತ್ರ, ನಾವು ಆ್ಯಪ್ಗಳು ನಿಮ್ಮ ಪರ್ಚೇಸ್ ಮಾಡಬೇಕಾದ್ರೆ ನೀವು ಯಾವ ಆ್ಯಪ್ಗಳು, ಇವೆಲ್ಲ ಆ್ಯಪ್ಗಳು ನಿಮ್ಮಲ್ಲಿ ಇದ್ವು ಅಂದರೆ ಇವೆಲ್ಲ ರೈಟ್ ಮಾರ್ಕ್ ಕೊಡ್ಬೋದು. ನನ್ನ ಹತ್ರ ಇರೋದು ಫ್ಲಿಪ್ಕಾರ್ಟು ಆ್ಯಂಡ್ ಮಿಶೋ, ಇವೆರಡರಿಂದ ನಾನು ಏನು ಪ್ರಾಡಕ್ಟ್ ಆದ್ರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರ್ತೀನಿ. ನನ್ನ ಹತ್ರ ಇರೋದು ಇದರೊಳಗೆ ಯಾವುದೂ ಇಲ್ಲ, ಫ್ಲಿಪ್ಕಾರ್ಟ್ ಮಾತ್ರ ಇದೆ. ಅದು ಫ್ಲಿಪ್ಕಾರ್ಟ್ನ ಅಪ್ಲೈ ಮಾಡ್ತೀನಿ ನೋಡಿರಿ. ಓಕೆ, ನಾನು ಇವಾಗ ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದು ಮಾತ್ರ ಇಲ್ಲಿ ಬಂದಿರುತ್ತೆ ನೋಡಿರಿ. ನೀವು ಟ್ಯಾಗ್ ಮಾಡ್ಬೇಕಂದ್ರೆ ಇಲ್ಲ, ಪ್ಲಸ್ ಮಾರ್ಕ್ ಇದೆಯಲ್ಲ ಅದನ್ನು ಟಚ್ ಮಾಡಿದರೆ ಆಯಿತು, ಇಷ್ಟೇ. ಇವೆಲ್ಲ ಪ್ರಾಡಕ್ಟ್ ಬರ್ತಾವೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಚೀಪ್ ಆ್ಯಂಡ್ ಬೆಸ್ಟು, ಯಾವುದು ವರ್ತ್ ಅನಿಸುತ್ತಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಟ್ಯಾಗ್ ಮಾಡ್ಕೋಬೋದು. ಇಷ್ಟ ಆಯಿತಾ? ಇಷ್ಟೆಲ್ಲ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡನ್ ಅನ್ಬೇಕು ನೋಡಿ. ಡನ್ ಆದಮೇಲೆ ಅವೆಲ್ಲ ಟ್ಯಾಗ್ ಆಗಿರ್ತವೆ. ನಮ್ಮ ವಿಡಿಯೋ ಕೆಳಗಡೆ ಟ್ಯಾಗ್ ಪ್ರಾಡಕ್ಟ್ ಅಂತ ಬರ್ತವೆ. ಇವಾಗ ತೋರಿಸ್ತೀನಿ ಬನ್ನಿ. ಸೇವ್ ಅನ್ಬೇಕು, ಟ್ಯಾಗ್ ಪ್ರಾಡಕ್ಟ್ಗಳು ಟ್ಯಾಗ್ ಮಾಡಿದ ಬಳಿಕ ಸೇವ್ ಅನ್ಬೇಕು ನೋಡ್ರಿ. ಸೇವ್ ಅನ್ನಲಿಲ್ಲ ಅಂತಂದ್ರೆ ಅವು ಟ್ಯಾಗ್ ಆಗೋದಿಲ್ಲ ಪ್ರಾಡಕ್ಟ್. ಆಮೇಲೆ ಪೂರ್ತಿ ಬ್ಯಾಕ್ ಬಂದುಬಿಟ್ಟು ಇವಾಗ ಚಾನಲ್ಗೆ ಹೋಗ್ತೀನಿ. Whenever I ate ice cream,
ಇದು ರೀಫ್ರೆಶ್ ಹೊಡಿತೀನಿ ನೋಡಿರಿ, ಯಾಕಂದ್ರೆ ಇನ್ನೂ ಟ್ಯಾಗ್ ಅಲ್ಲಿ ತೊಗೊಂಡಿಲ್ಲ ಅದು. ಇವಾಗ ನನ್ನ ಚಾನಲ್ ಬಿಟ್ಟು ಸಾವಿತ್ರಿ ಚಾನಲ್ ತೋರಿಸ್ತೇನೆ ನೋಡಿರಿ, ಯಾಕಂದ್ರೆ ನನ್ನ ಚಾನಲ್ದಾಗ ಸ್ವಲ್ಪ ಟೈಮ್ ತೊಗೊಳತ್ತದು ಆ್ಯಡ್ಗಳು ಹಾಕ್ಕೋಬೇಕಾದಾಗ. ಇವಾಗ ನೋಡಿರಿ ಸಾವಿತ್ರಿ ಅವ್ರ ಚಾನಲ್ಗೆ ಹೋಗೋಣ. ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಹೇಳಿಬಿಟ್ಟು ಇವರು ಒಳ್ಳೆ ವಿಡಿಯೋ ಹಾಕ್ತಾರೆ, ಇವ್ರದ್ದು ಕೂಡ ನೀವು ನೋಡ್ಬೋದು. ಇಲ್ಲಿ ವಿಡಿಯೋಸ್ ಅಂತ ಹೋಗ್ತೀನಿ. ಇಲ್ಲಿ ಬಂದ್ಬಿಟ್ಟು ನೋಡಿರಿ, ನಾನು ಊರಿಗೆ ಹೋಗಿದ್ದೆ ಎಲ್ಲರೂ. ಓಕೆ, ಅವರು 9 ಪ್ರಾಡಕ್ಟ್ ಅಂದರೆ 9 ಪ್ರಾಡಕ್ಟ್ಗಳನ್ನು ಅವರು ಟ್ಯಾಗ್ ಮಾಡಿದ್ದಾರೆ ನೋಡಿರಿ. ಇಲ್ಲಿ ನೋಡಿರಿ, ನಾನು ಇಷ್ಟೊತ್ತು ಏನು ಹೇಳಿದ್ನಲ್ಲ ಟ್ಯಾಗ್ ಮಾಡೋದನ್ನು, ಅದನ್ನು ನಾವು ಟ್ಯಾಗ್ ಮಾಡಿ ಸೇವ್ ಅಂದ್ಬಿಟ್ರೆ ಆಯ್ತು. ಅಲ್ಲಿ ನೋಡಿರಿ ಇಷ್ಟು ಎಲ್ಲ ನಿಮ್ಮ ಇದ್ರ ಕೆಳಗಡೆ ಬರ್ತಾವೆ. ಇವು ಬಂದದ್ದನ್ನು ಏನಪ್ಪ ಅಂದ್ರೆ ನಾವು ಇದನ್ನು ಹೆಂಗೆ ಮಾಡಬೇಕು ಅಂತ ಕೆಲವರಿಗೆ ಇವೆಲ್ಲ ಅಡ್ವರ್ಟೈಸ್ಮೆಂಟ್ ಇವೆಲ್ಲ ಏನು, ಇವೆಲ್ಲ ಲಿಂಕ್ ಯಾಕೆ ಕೊಟ್ಟಿದ್ದೀರಾ ಅಂತಕ್ಕೆ ನೀವು ಅನ್ಬೋದು. ವಿಡಿಯೋ ನೋಡೋರು ಹೇಳ್ತೀನಿ, ಅದನ್ನು ಏನಿಲ್ಲ. ಇದ್ರೊಳಗೆ ಇಷ್ಟು ಎಲ್ಲ ಪ್ರಾಡಕ್ಟ್ಸ್ ಅದಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ, ಇಷ್ಟ ಆದದ್ದನ್ನು ಇದರಲ್ಲಿ ಒಂದು ತೋರಿಸ್ತೀನಿ ನೋಡಿರಿ. ನಾನು ಏನಪ್ಪ ಅಂತಂದ್ರೆ ಈ ಸ್ಯಾರಿ ತೋರಿಸ್ತೀನಿ ನೋಡಿರಿ. ಓಕೆ, ಇದು ಸ್ಯಾರಿ ಬಂತು ನೋಡಿರಿ. ಸ್ಯಾರಿ ರೇಟ್ ಬಂದುಬಿಟ್ಟು ಮೊಬೈಲ್ ನಂಬರ್ ಹಾಕಬೇಕು. ನಂದು ಇದು ಆ್ಯಪ್ ಇಲ್ಲ ಇದರಲ್ಲಿ. ಮೊಬೈಲ್ ನಂಬರ್ ಹಾಕಿ ಇದು ID ಅದೆಲ್ಲ ಹಾಕಿ ಕಂಟಿನ್ಯೂ ಅಂದಾಗ ಅದಲ್ಲಿ ನಾವು ಪರ್ಚೇಸ್ ಮಾಡಿದಾಗ ನಮ್ಗೆ ಬರುತ್ತೆ. ಆಮೇಲೆ ಇದ್ರ ಹಿಂದೆ ಇಷ್ಟು % ಇವರಿಗೆ ಸ್ಯಾಲ್ರಿ ಅಂತ ಇರುತ್ತೆ ನೋಡಿ. ನಾವು ಯಾವುದಾದ್ರು ಪರ್ಚೇಸ್ ಮಾಡ್ತೀವಿ, ಸರ್ ನಾನು ಒಂದು ಸೀರೆ ತೋರಿಸಿದ್ನಲ್ವ, ಆ ಸೀರೆ ಪರ್ಚೇಸ್ ಮಾಡಿದ್ರೆ ಅದ್ರ ಹಿಂದೆ ಒಂದು 6% 7% ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಯಾಲ್ರಿ ಹೋಗುತ್ತೆ. ಈ ಥರ ನೋಡಿರಿ, ಏನಿಲ್ಲ. ಇದರೊಳಗೆ ಯಾವುದಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಇಷ್ಟ ಆದಂಥ ಪ್ರಾಡಕ್ಟು ನೋಡಿರಿ. ಇದು ಮಂತ್ರದಿಂದ, ನನ್ನ ಹತ್ರ ಅದು ಆ್ಯಪ್ ಇಲ್ಲ. ಇದು ಡ್ರೆಸ್ ನೋಡಿರಿ ಎಷ್ಟು ಚಂದ, ಎಷ್ಟು ಸಖತ್ತಾಗೈತಿ. ಇದನ್ನು ನಾವು ನೋಡಿ 2198 50% ಆಫರ್ ಐತೆ ಅಂತ. ಮಂತ್ರ ನನ್ನ ಹತ್ರ ಇಲ್ಲ ಇದು ನೋಡಿರಿ. ಇದು 1756 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆಮೇಲೆ ಕೆಳಗೆ ಇಯರ್ಸ್ ಅಂದರೆ ಎಷ್ಟು ವರ್ಷ ಏನು ಎತ್ತ ಅಂತೆಲ್ಲ ಇರ್ತೈತಿ. ಓಕೆ, ಇಲ್ಲಿ ನಾವು ಮೊಬೈಲ್ ನಂಬರು ಅದು ಹಾಕಿಬಿಟ್ಟು ನಾವು ಪರ್ಚೇಸ್ ಮಾಡಿ ನಮ್ಮದು ಅಡ್ರೆಸ್ ಹಾಕಿಬಿಟ್ಟು ಪರ್ಚೇಸ್ ಮಾಡಿದ್ವಿ ಅಂತಂದ್ರೆ ಅವರು ಏನಿರ್ತೈತೆ ಅಲ್ರಿ ಚಾನಲ್ ಇದ್ದವರಿಗೆ, ಅವರಿಗೆ ಇಷ್ಟು ಒಂದು ಪ್ರಾಡಕ್ಟದ ಹಿಂದ್ಗಡೆ ಇಷ್ಟು % ಅಮೌಂಟ್ ಅಂತ ಇರುತ್ತೆ, ಅವ್ರಿಗೆ ಸ್ಯಾಲ್ರಿ ಹೋಗುತ್ತೆ. ಈ ಥರ ನೋಡಿರಿ, ಏನು ಇಲ್ಲ ಸ್ಯಾಲ್ರಿ ಏನಾದರೂ ಹಾಕಿದ್ರೆ ಆಗ. ಇಲ್ಲಿ ನೋಡಿರಿ ಮತ್ತೆ ಸೆಕೆಂಡ್ ಇನ್ನೊಂದು ತೋರಿಸ್ತೇನೆ ನೋಡಿರಿ. ಈ ಚಾನಲ್ ಕೆಳಗಡೆ ಇಷ್ಟು ಎಲ್ಲ ಬಂದಾವೆ ನೋಡಿರಿ. ಅವರು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬಂದಾವೆ ನೋಡಿರಿ. ಇದ್ರೊಳಗೆ ನಾವು ಯಾವುದಾದ್ರೂ ಇಷ್ಟ ಆದದ್ದು ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅವ್ರು ಏನು ಚಾನಲ್ ಇರ್ತೈತಲ್ಲ ಅವರಿಗೆ ಇಂತಿಷ್ಟು ಸ್ಯಾಲ್ರಿ ಅಂತ ಹೋಗಿಬಿಡುತ್ತೆ ನೋಡಿರಿ. ಇಷ್ಟೇ, ಇದೇನಿಲ್ಲ. ಇದನ್ನು ಪರ್ಚೇಸ್ ಮಾಡೋದನ್ನು ನಿಮಗೂ ಗೊತ್ತಾಯಿತು ಅನ್ಕೊತೀನಿ. ಅದನ್ನು ಪ್ರಾಡಕ್ಟ್ಗಳನ್ನ ಚಾನಲ್ ಇದ್ದರೆ ಹೆಂಗೆ ಟ್ಯಾಗ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೆ ಸರಿ ಅನ್ನಿಸ್ತು ತಿಳಿತು ಅಂದರೆ ಓಕೆ, ಥ್ಯಾಂಕ್ ಯು. ಇಲ್ಲ ಅಂದರೆ ಮತ್ತೆ ಕೇಳ್ಬೋದು. ನನಗೆ ಇದರಲ್ಲಿ ಹೀಗೆ ಗೊತ್ತಾಗಲಿಲ್ಲ ಸಿಸ್ಟರ್ ಅಂತ ಹೇಳಿದರೆ ಕೇಳ್ಬೋದು, ಮತ್ತೆ ಹೇಳ್ತೀನಿ. ಓಕೆ, ಇವಾಗ ನೋಡ್ರಿ ಫೇಸ್ ತೋರಿಸಿ ಮಾತಾಡ್ತಾ ಇದ್ದೀನಿ. ವಿಲಾಸಿನಿ ಸಿಸ್ಟರ್, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಅದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನಾನು ಇವಾಗ ಹಾಕಿರೋ ವಿಡಿಯೋ ನಿಮ್ಗೆ ಕ್ಲಿಯರಿಟಿ ಸಿಕ್ತಾ, ಕ್ಲಿಯರ್ ಅನ್ನಿಸ್ತಾ, ಅದು ಕೂಡ ನನಗೆ ಹೇಳಿ. ಇಲ್ಲ ಸಿಸ್ಟರ್ ನನಗೆ ಪೂರ್ತಿ ಅರ್ಥ ಆಗಲಿಲ್ಲ, ಇನ್ನೂ ಅರ್ಥ ಆಗುವಂಗೆ ಹೇಳ್ರಿ ಅಂತಂದ್ರೆ ಕೆಲವರಿಗೆ ಹೇಳಿದ್ರೆ ಕೇಳಿದರೆ ಅದು ಕೂಡ ಆನ್ಸರ್ ಮಾಡ್ತೀನಿ. ನಾನು ನಿಮಗೆ ಅರ್ಥ ಆಗೋಂಗೆ ಬಿಡಿಸಿನೂ ಹೇಳ್ತೀನಿ. ಏನಾದರೂ ಚಾನಲ್ ಬಗ್ಗೆ ಕೇಳೋದಿದ್ರೆ ಕೇಳ್ಬೋದು. ಅಂದರೆ ನಾನು ಅಷ್ಟು ತಿಳಿದವಳು ಅಂತ ನಾನು ಹೇಳ್ತಾ ಇಲ್ಲ. ನಾನು ಕೂಡ ಇನ್ನೊಬ್ರ ಹತ್ರ ತಿಳ್ಕೊಂಡು ಏನಪ್ಪ ಅಂತಂದ್ರೆ ತಮ್ಮ ಇದ್ದಾನೆ ಶಿವು, ನನ್ನ ತಮ್ಮ ಶಿವು ಅಂತ ಹೇಳ್ಬಿಟ್ಟು ಅವನಿಗೆ YTಯಲ್ಲಿ ಗೊತ್ತು. ಅವನಿಗೆಲ್ಲ ತಮ್ಮನೇಲಿ ಹೆಂಗೆ ಮಾಡೋದು ಹೆಂಗೆ ಮಾಡೋದು ನಿಜವಾಗ್ಲೂ ಒಂದು ರೀತಿಲಿ ಹೇಳ್ಬೇಕಂದ್ರೆ ಎಲ್ಲನೂ ನನಗೆ ಬ್ಯಾಕ್ ಬೋನ್ ಆಗಿ ಇದ್ದ ಇಷ್ಟು ದಿನ. ಇವಾಗ ಅವ್ನ ಲೈಫಲ್ಲಿ ಬ್ಯುಸಿ ಆಗಿದ್ದಾನೆ ಸ್ವಲ್ಪ. ಅವನು ಓನಾಗಿ ಶಾಪ್ ಹಾಕಿದ್ದಾನೆ. ಅವನದು CSC ಸೆಂಟ್ರ್ ಐತಿ, ಆಮೇಲೆ ಮೊಬೈಲ್ ಶಾಪ್ ಐತಿ. ಅವನು ತನ್ನ ಕೆಲಸದ ಕಡೆ ಗಮನ ಕೊಟ್ಟಾನ, ಹೀಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಾನ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಮಾಹಿತಿ ಬೇಕಾದ್ರೆ ಕೇಳ್ಬೋದು. ನಾನು ಕೂಡ ಅವನ ಕಡೆಯಿಂದ ಅದು ಸಾಧ್ಯ ಆದ್ರೆ ಅವನ ಕಡೆಯಿಂದ ಹೇಳಿಸ್ತೀನಿ, ಇಲ್ಲಾಂದ್ರೆ ನಾನೇ ಹೇಳಿರ್ತೀನಿ ಸಿಸ್ಟರ್ಸ್.
ಓಕೆ, ಇಲ್ಕಲ್ದಿಂದ ಸವಿತಾ ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ತುಂಬ ಖುಷಿ ಆಯಿತು. ಆಮೇಲೆ ಅಯ್ಯೋ ಪಾಪ ದೂರ ಇದ್ರಲ್ವ ಅವರು, ಹತ್ತಿರ ಆದರೆ ಒಬ್ರಿಗೊಬ್ರು ಮೀಟ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಓಕೆ ಸವಿತಾ ಸಿಸ್ಟರ್, ನಾವು ನೀವು ಮೀಟ್ ಮಾಡುವಂಥ ಟೈಮ್ ಬಂದರೆ, ಸಾಧ್ಯವಾದರೆ ಖಂಡಿತ ಮೀಟ್ ಮಾಡೋಣ. ನಾವೆಲ್ಲ ಇಲ್ಕಲ್ಲು, ಕೃಷ್ಟಿಗಿ, ಹಣಮಸಾಗರ ಇವೆಲ್ಲ ತಿರ್ಗಾಡ್ತಿರ್ತೀವಿ. ಆ ಸೈಡ್ ಹೋಗ್ತೀವಿ ಬರ್ತೀವಿ. ಆಮೇಲೆ ರೋಣ ಗೊತ್ತಲ್ವಾ, ಅಲ್ಲೇ ಇಲ್ಕಲ್ದಿಂದ ರೋಣ ಏನು ದೂರ ಆಗಂಗಿಲ್ಲ ಬಿಡ್ರಿ, ಅಲ್ಲೇ ಗೊತ್ತಿರುತ್ತೆ ಇಲ್ಕಲ್ದವ್ರಿಗೆ. ನಮ್ಮ ಎಜುಕೇಷನ್ ಆದದ್ದು ರೋಣದಲ್ಲಿ. ಆಮೇಲೆ ಇನ್ನೂ ಒಬ್ರು ಕೇಳಿದ್ರಿ, ನಿಮ್ಮ ಎಜುಕೇಷನ್ ಎಷ್ಟಾಗಿದೆ ಅಂತ ಕೇಳಿದ್ರಿ. ನಿಜ ಹೇಳ್ತೀನಿ ಸ್ನೇಹಿತರೆ, ನನ್ನ ಹತ್ರ ಯಾವುದು ಸುಳ್ಳಿಲ್ಲ, ಮುಚ್ಚಿಲ್ಲ, ಮರೆಯಿಲ್ಲ. ಅದರಿಂದ ಹೇಳಿ ನನಗೇನು ಸುಳ್ಳು ಹೇಳಿ ನನಗೇನು ಉಪಯೋಗ ಆಗಬೇಕಾಗಿಲ್ಲ. ನಾನು ಕಲ್ತಿರೋದು ಓಕೆ, ನನ್ನ ಎಜುಕೇಷನ್ ಬಂದುಬಿಟ್ಟು SSLC ಆಗೈತೆ ನೋಡ್ರಿ. ಬರೀ SSLC ಅಷ್ಟೇ ನಾನು ಓದಿರೋದು. ಕೆಲವ್ರು ಕೇಳ್ತಾರೆ, ಕೆಲವ್ರು ಇದೇ YT ಅಲ್ಲೇ ಕೇಳ್ತಾರೆ, ಅಕ್ಕ ನೀವು ಬರೀ SSLC ಓದಿನಿ ಅಂತ ಹೇಳ್ತೀರಾ, ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಓದ್ತಿರಲ್ವಾ, ಎಷ್ಟು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಸ್ಪೀಚ್ ಮಾಡ್ತಿರಲ್ವಾ ಅಂತಾರೆ. ಎಸ್ ಹೌದು, ಯಾಕಂದ್ರೆ ನಾವು ಕಲ್ತಿರುವಂಥ ಶಾಲೆ ಹಾಗಿತ್ತು ಅವಾಗ. ಇವಾಗ ಡಿಗ್ರಿ ಮುಗಿಸಿದ್ರು ಯಾರೂ ಬೇಜಾರು ಮಾಡ್ಕೋಬೇಡಿ, ಒಂದು ಮಾತು ಹೇಳ್ತೀನಿ ಇಲ್ಲಿ, ಡಿಗ್ರಿ ಮುಗಿಸಿದಾರೆ ಅಂದ್ರೂ ಅವ್ರಿಗೆ ಅಷ್ಟೊಂದು ಗೊತ್ತಿರಂಗಿಲ್ಲ. ನಾನು ಬರೀ SSLC ಓದಿಬಿಟ್ಟು, ಕೆಲವ್ರು ತುಂಬ ಜನ ಕೇಳಿದ್ರು, ಏನಕ್ಕ ನೀವು ಬರೀ SSLC ಓದಿನಿ ಅಂತ ಹೇಳ್ತೀರ, ಇಷ್ಟೆಲ್ಲ ಓದ್ತಿರಲ್ಲ ಅಂತ ಅಂತಾರೆ. ಯಾವುದು ನಮ್ಗೆ ಓದಿಸಿರುವಂಥ, ಆಮೇಲೆ ನಮಗೆ ವಿದ್ಯೆ ಹೇಳಿಕೊಟ್ಟಿರುವಂಥ ಮಾಸ್ಟ್ರುಗಳು, ಗುರುಗಳು ಆ ಥರ ಇದ್ದರು, ಸ್ಟ್ರಿಕ್ಟ್ ಇದ್ದರು ಅವಾಗೆಲ್ಲ. ಅವ್ರು ಸ್ಟ್ರಿಕ್ಟ್ ಇದ್ರು ಅಂದರೆ ನಾವು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಕಲ್ತಿರೋದು. ಈಗಿನ ಥರ ಈಗ ಪೇರೆಂಟ್ಸಿಗೆ ಕೇಳಕ್ಕೆ ಹೋಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಇಲ್ಲೆಲ್ಲ ನಡೀತಾ ಇರೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾರು ಇದರಲ್ಲಿ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗಂತ ಅಲ್ಲ ಅಕ್ಕ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಪ್ರೆಸೆಂಟ್ ನಡೆಯೋದು ಹೇಳ್ತೀನಿ. ಇವಾಗ ನೋಡಿರಿ, ಇಲ್ಲಿ ಸ್ಕೂಲ್ನಾಗ ಮಾಸ್ಟ್ರುಗಳು ಮಕ್ಕಳಿಗೆ ಬುದ್ಧಿ ಕಲಿಸೋದಕ್ಕೆ ಅಂದ್ರೆ, ಇವಾಗ ವಿದ್ಯೆಯಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಇದು ಹಂಗಲ್ಲ ಹಿಂಗಂತೆ ಹೊಡೆದು ಹೇಳಿದ್ರು ಅಂತಂದ್ರೆ ಪೇರೆಂಟ್ಸ್ ಆದರೂ ಸ್ಕೂಲ್ಗೆ ಹೋಗ್ತಾರೆ. ಯಾಕೆ ಹೊಡೆದ್ರು ನನ್ನ ಮಗನಿಗೆ ಅಂತ ಕೇಳಕ್ಕೆ ಹೋಗ್ತಾರೆ. ಅದಕ್ಕೆ ತಪ್ಪು ಅಂತ ಹೇಳ್ತೀನಿ ನಾನು ಮೊದಲು. ಯಾಕೆ ವಿದ್ಯೆಗೋಸ್ಕರ ನಾವು ಕಳ್ಸೋದು ಎದಕ್ಕೆ ಕಳಿಸಿರ್ತೀವಿ, ಮಕ್ಕಳು ಕಲೀಲಿ ಅನ್ನೋದಕ್ಕಾಗಿ ಕಳಿಸಿರ್ತೀವಿ ಅಲ್ವಾ. ವಿದ್ಯೆಗೋಸ್ಕರ ನಾವು ಮಕ್ಕಳನ್ನ ಶಾಲೆಗೆ ಕಳಿಸಿರ್ತೀವಿ, ಅವ್ರು ಎಷ್ಟು ಹೊಡೆದ್ರೂ ಕೇಳ್ಬಾರ್ದು ನಾವು ಅಲ್ಲಿ. ಯಾಕೆ ವಿದ್ಯೆ ಕಲಿಯೋದಕ್ಕೋಸ್ಕರ ಅವ್ರು ಅಲ್ಲಿ ಅಂಜಿಕೆ ಇಟ್ಟರು ಅಂದರೆ ಮಕ್ಕಳಿಗೆ ಕಲಿಬೇಕಾಗತ್ತೆ. ಈ ಅರ್ಥದಿಂದ ಹೇಳ್ತೀನಿ. ಈಗ ಸದ್ಯದ ಮಟ್ಟಿಗೆ ಈಗ ಮಾಸ್ಟ್ರುಗಳು ಹೆಂಗೆ ಅಂತಂದ್ರೆ, ಇವಾಗ ನಮ್ಮ ಮುಂದೆ ಎಷ್ಟೋ ಜನ ಅಂದರು ಬಿಡ್ರಿ, ಇಲ್ಲೇ ಮಾಸ್ಟ್ರುಗಳು ಇಲ್ಲರಿ, ಇವಾಗ ಒಂದೇಟು ಹೊಡೆದು ಕಲ್ಸಪ್ಲಿಲ್ಲ, ಜಬರ್ಸಿ ಕಲ್ಸಪ್ಲಿಲ್ಲ ರೀ. ಜಬರ್ಸಿದ್ವಿ ಅಂತಂದ್ರೆ ತಂದೆ ತಾಯಿ ಕರ್ಕೊಂಬಂದುಬಿಡ್ತಾರೆ ಅವ್ರು. ಮಾಸ್ತರ ನಿಂದು ಏಟದಾಟ ನೋಡ್ಕೊಂಡು ನೀನು ಏನು ಕಲ್ಸಕ್ಕೆ ಬರ್ತಾರೆ ಕಲಿಸಿ ಹೋಗು, ನಮ್ಮ ಮಕ್ಳಿಗೆ ಹೊಡೆಯೋದು ನಿಮ್ಗೇನಿದಿಲ್ಲ, ಹಿಂಗೆ ಮಾತಾಡ್ತಾರೆ ರೀ. ಹೀಗಾಗಿ ನಾವು ಬೆದರಿಸಿ ಹೇಳಪ್ಲಿಲ್ಲ, ಒಂದೇಟು ಹೊಡೆದು ಹೇಳಪ್ಲಿಲ್ಲ ಅಂತಾರೆ. ಹಿಂಗಾದಾಗ ಮಕ್ಳು ಹೆಂಗೆ ಕಲಿತಾರೆ ರೀ? ಉಡ್ಡಾಳಿಗಿರಿ ಮಾಡ್ಲದು ಮತ್ತೇನು ಮಾಡ್ತಾರೆ ಹೇಳ್ರಿ. ಮಾಸ್ಟ್ರುಗಳಿಗೆ ಹವಾಜ್ ಹಾಕಿ ನಿಂದ್ರಂಥ ಜನಗಳು ಈ ಸದ್ ಹುಡುಗರು ಹಂಗಾಗ್ಯಾರ್ರಿ ಈಗ. ಹಾಗಾಗಿ ನಮಗಿಲ್ರಿ, ಭಾಳ ಅಂದ್ರೆ ಭಾಳ ನೀಟು, ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ ಇತ್ತು ಅವಾಗ ನಾವು ಕಲಿಬೇಕಾದ್ರೆ. ಹೈಸ್ಕೂಲ್ ಆಯಿತು, ಕನ್ನಡ ಶಾಲೆ ಆಯಿತು, ನಾವು ಕಲ್ತದ ರೀತಿ ವಾತಾವರಣನೇ ಬೇರೆ ಐತ್ರಿ. ಇವಾಗ 20 ವರ್ಷದ ಹಿಂದಿಂದ ಹೇಳಕತ್ತೀನಿ ನಾನು. ಈಗ ಭಾಳ ಕೆಟ್ಟು ಹೋಗ್ಬಿಟ್ಟೈತ್ರಿ ಕಾಲಮಾನ. ಭಾಳ ಅಂದ್ರೆ ಭಾಳ ಇದೈತಿ. ಒಬ್ರಿಗೊಬ್ರು ನಮ್ಗೆ ನೋಡ್ರಿ, ಹಿಂಗೆ ನಾವು ಒಂದು ಸೈಡ್ ಹೆಣ್ಮಕ್ಳು ಒಂದು ಸೈಡ್ ಕುಂದಿರ್ತಿದ್ದೆವು, ಗಂಡ್ಮಕ್ಳು ಒಂದು ಸೈಡ್ ಕುಂದಿರ್ತಿದ್ದೆವು. ಅವ್ರ ಕಣ್ಣೆತ್ತಿ ನಾವು ನೋಡ್ತಿದ್ದಿಲ್ಲ, ಯಾಕಂದ್ರೆ ಹಂಗೆ ಇಟ್ಟಿದ್ರು ಮಾಸ್ಟ್ರುಗಳಲ್ಲಿ. ಕಣ್ಣೆತ್ತಿ ನಮಗೆ ಹಿಂಗೆ ನೋಡ್ತಿದ್ದಿಲ್ಲ ಆ ಕಡೆ. ಅವ್ರು ಗಂಡ್ಮಕ್ಳು ನಮ್ಗೆ ಹೆಣ್ಮಕ್ಳಿಗೆ ಮಾತಾಡ್ಬೇಕಾದ್ರೆ ರೀ ಹಾಕ್ಲಾರ್ದೆ ಮಾತಾಡ್ತಿದ್ದಿಲ್ಲ. ಅವ್ರು ನಮಗೆ ರೀ ಅಂದ್ಬಿಟ್ಟೆ ಮಾತಾಡ್ಬೇಕು, ಹಾಗಿತ್ತು. ಯಾರೇ ಒಬ್ಬನ ನಮ್ಗೆ ರೀ ಹಾಕ್ಲಾರ್ದ ಏಕವಚನ ಮಾತಾಡಿದ್ರೆ ಅಂದ್ರೆ ಹೋಗಿ ಸರ್ಗೆ ಹೇಳ್ತಿದ್ದೆವು, ಸರ್ ಅವ್ನು ಏಕವಚನ ಮಾತಾಡ ನೋಡ್ರಿ ಅಂತೇಳಿ. ಅವ್ನಿಗೆ ಸರಿಯಾಗಿ ಅಡ್ಬಿಡ್ತಿದ್ರು. ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಲೇ, ಏಕವಚನ ಮಾತಾಡ್ತಾರೆ, ನಿಮ್ಮ ಅಕ್ಕ ತಂಗಿಯಾರು ಸರಿ, ಅವರು ನಿಮ್ಮ ಮನೆಗೆ ಹೆಣ್ಮಕ್ಳಿದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ತಿರಲ್ಲ, ಹಂಗೆ ಹೇಳ್ತಿದ್ರು. ಇನ್ನೊಬ್ರು ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿಬೇಕು ಅಂತ ಕಲಿಸ್ಕೊಡ್ತಿದ್ರು ಮಾಸ್ಟ್ರುಗಳು ಅವಾಗ. ಈಗ ಸದ್ಯಕ್ಕೆ ಕ್ಲಾಸ್ಮೇಟ್ಸ್ ಅಂತ ಹೆಗಲ ಮೇಲೆ ಹೆಗಲ ಕೈ ಹಾಕೊಂಡು ಹೋಗ್ತಾರೆ ಹುಡುಗ ಹುಡುಗಿ. ಅದು ತಪ್ಪಲ್ಲ ನಾ ಹೇಳೋದು, ಹೋಗ್ಲಿ ಬಿಡ್ರಿ. ಅಂದ್ರೆ ಅಲ್ಲಿ ಏನು ಮರ್ಯಾದೆ ಭಯ ಭಕ್ತಿ ಅನ್ನೋದು ಉಳ್ಕೊಂಡೇ ಇರಲ್ಲ ಸ್ನೇಹಿತರೆ. ಈಗ ಸದ್ಯದ ಮಟ್ಟಿಗೆ ಈ ಥರ ಐತಿ. ನಮ್ಗೆ ಎಷ್ಟೋ ಸರಿ ನಾವು ನೆನಪು ಮಾಡ್ಕೊತಿರ್ತೀವಿ, ನಾವು ಹೆಂಗಿದ್ವಲ್ಲ, ನಾವು ಕಲಿಬೇಕಾದ್ರೆ, ನಾವು ಶಾಲೆ ಕಲಿಬೇಕಾದ್ರೆ ಹೆಂಗಿದ್ವಲ್ಲ, ಎಷ್ಟು ಚಂದ ಇತ್ತಲ್ಲ ಅವಾಗಿನ ವಾತಾವರಣ ಅಂತ ಹಿಂಗೆ ಅಂತೀವಿ ನೋಡ್ರಿ. ಆದ್ರೆ ಭಯ, ಸರ್ಗಳಂದ್ರೆ ನಮಗೆ ಭಯ ಇರ್ತಿತ್ತು. ಆಮೇಲೆ ಅವ್ರು ಹೋಮ್ವರ್ಕ್ ಮಾಡೋದಕ್ಕೆ, ವಿದ್ಯೆ ಹೇಳೋದಕ್ಕೆ, ಒಂದೇ ಒಂದು ದಿನ ಕ್ಲಾಸ್ ಟೀಚರ್ ಆಗಲಿ ಯಾರೇ ಆಗಲಿ ಒಂದಿನ ಪಾಠ ಮಿಸ್ ಆಗಿತ್ತು ಅಂದ್ರೆ, ಅಯ್ಯೋ ಇವತ್ತು ಸರ್ ಬರಲಿಲ್ಲಲ್ಲ, ಇವತ್ತಿದು ಹಿಂದೆ ಉಳ್ಕೋತಲ್ಲ ಅಂತ ನಾವು ಅಂತಿದ್ದೆವು. ಇವಾಗ ಸರ್ಗಳು ಪಾಠ ಮಾಡ್ತಿರ್ತಾರೆ, ಎದ್ದು ಹೋಗಿಬಿಡ್ತಾರೆ ಹುಡುಗರು. ಹಂಗೈತ್ರಿ ಈಗಿನ ಸದ್ಯದ ಮಟ್ಟಿಗೆ. ಓಕೆ, ಹಿಂಗೆ ನೋಡಿರಿ, ಒಂದು ಎಳೆ ಒಳಗೆ ಮಾತಾಡೋಕೆ ನಿಂತೆ ಅಂದ್ರೆ ಅದು ಬೇರೆ ಎಲ್ಲಿಗೋ ಹೋಗಿ ಮುಟ್ಟುತ್ತೆ. ಇದು ಬಂದದ್ದು ಅಕ್ಕ ನೀವು ಎಜುಕೇಷನ್ ಎಷ್ಟು ಮುಗಿಸಿದ್ದೀರಾ ಅನ್ನೋ ಕಾರಣಕ್ಕಾಗಿ ನಾನು ಹೇಳೋಕೆ ಹೋಗಿ ಇಷ್ಟೆಲ್ಲ ನಮ್ಮದು ಹಿಸ್ಟ್ರಿನೇ ಹೇಳಿದ್ದೀನಿ ನೋಡಿರಿ, ನಾವು ಸ್ಕೂಲೊಳಗೆ ಓದಿದ್ದಂಥದ್ದು. ಓಕೆ, ನಂದು SSLC ಆಗೈತೆ ನೋಡಿರಿ. ಥ್ಯಾಂಕ್ ಯು.
ಎಲ್ರಿಗೂ ಧನ್ಯವಾದಗಳು. ತುಂಬ ಪ್ರೀತಿ ವಿಶ್ವಾಸ, ತುಂಬ ಕಾಳಜಿಯಿಂದ ಕಮೆಂಟ್ ಹಾಕ್ತೀರಾ, ತುಂಬ ಪ್ರೀತಿಯಿಂದ ಕಮೆಂಟ್ ಹಾಕ್ತೀರಾ, ಆಮೇಲೆ ತುಂಬ ಹೊಗಳ್ತೀರಾ. ಥ್ಯಾಂಕ್ ಯು. ಆಮೇಲೆ ಹಂಗೆ ನನ್ನಿಂದ ಏನಾದರೂ ಅಕ್ಕ ನೀವು ಈ ಥರ ಮಾತಾಡಬಾರ್ದಾಗಿತ್ತು ಅಂತ ನಿಮಗೆ ಅನಿಸಿದ್ರೆ ಅದು ಕೂಡ ಹೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ. ಇಷ್ಟು ನೋಡಿರಿ, ಒಟ್ಟಿನಲ್ಲಿ ಒಂದು ರೀತಿಲಿ ಯೂಟ್ಯೂಬ್ ಮಾಡಿ ಎಲ್ಲರ್ಲಿಂದನೂ ಪ್ರೀತಿ ವಿಶ್ವಾಸ ಪಡ್ಕೊಂಡೇನೆ ಅಂತ ಹೇಳ್ತೀನಿ. ಕರ್ನಾಟಕದ ಜನತೆ, ನಮ್ಮ ಬೇರೆ ದೇಶದ ಜನತೆ ಎಲ್ಲರೂ ಸೇರಿಬಿಟ್ಟು ನನ್ನ ವಿಡಿಯೋ ನೋಡ್ತೀರಾ, ಎಲ್ಲರೂ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಒಬ್ಬರೇ ನೋಡಲ್ರಕ್ಕ, ಅಚ್ಚುಕಟ್ಟಾಗಿ ಪೂರ್ತಿ ವಿಡಿಯೋ ನೋಡ್ತಿರಲ್ಲ, ಅದು ನಮಗೆ ಬೆನಿಫಿಟ್ ಐತಿ, ಅದು ನಮ್ಗೆ ಖುಷಿ ಕೊಡುತ್ತೆ. ಹಂಗೆ ತುಂಬ ಜನ ಇದ್ದೀರಾ, ಪೂರ್ತಿ ವಿಡಿಯೋ ನೋಡೋರ್ನ ಇದ್ದೀರಿ. ಆಮೇಲೆ ತುಂಬ ಪ್ರೀತಿ ವಿಶ್ವಾಸದಿಂದ ಭಾಳ ಕಾಳಜಿಯಿಂದ ಕಮೆಂಟ್ ಹಾಕ್ತೀರಿ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಹಂಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಹೇಳ್ತೀನಿ. ನಾನು YT ಹೇಗೆ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಬೇಕು. ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ, ಇದ್ರ ಹಿಂದೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅದನ್ನು ಕೂಡ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ನಾನು YT ಮಾಡೋದಕ್ಕೆ ಏನು ಕಾರಣ, ಆಮೇಲೆ YT ಮಾಡಿದ ಮೇಲೆ ನನಗೆ ಯಾರ್ಯಾರೆಲ್ಲ ಸಪೋರ್ಟಿಗಾಗಿ ನಿಂತರು ಅಂತ ಹೇಳಿಬಿಟ್ಟು, ನನಗೇನಂದ್ರೆ ಏನೂ ಗೊತ್ತಿದ್ದಿದ್ದಿಲ್ಲ ಸ್ನೇಹಿತರೆ. ಇದು YT ಅಂದ್ರೇನು, ಯೂಟ್ಯೂಬ್ ಅಂದ್ರೇನು ಗೊತ್ತಿರಲಿಲ್ಲ ನನಗೆ. YT ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಟವ್ರು ಯಾರು, ನನಗೆ ತಮ್ಮದೇ ಮಾಡೋಕ್ಕೆ ಹೇಳ್ಕೊಟ್ಟವ್ರು ಯಾರು, ಇಲ್ಲರಿ ನೀವು ಈ ಥರ ವಿಡಿಯೋ ಮಾಡಿರಿ ವಿಡಿಯೋ ಓಡ್ತಾವ ಅಂತ ಹೇಳಿದವ್ರು ಯಾರು, ಎಲ್ಲರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೂ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಹಾಕಿ, ನೀವು YT ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಕ್ಕ ಅಂತೇಳಿ ಕಮೆಂಟ್ಸ್ ಹಾಕಿ. ಜಾಸ್ತಿ ಜನ ಕಮೆಂಟ್ಸ್ ಹಾಕಿದ್ರಿ ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಓಕೆನಾ? ಓಕೆ, ಸಿಗನ್ರಿ ನೆಕ್ಸ್ಟ್ ವಿಡಿಯೋದಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.